ಹೈಕೋರ್ಟ್ ಅಂಗಳದಲ್ಲಿ ಪ್ರಾಸಿಕ್ಯೂಷನ್ ಸಂಘರ್ಷ. ಮನು ಸಿಂಘ್ವಿ ವಾದಕ್ಕೆ ಮೆಹ್ತಾ ಪ್ರತಿವಾದ. 17A ಅಡಿ ಅನುಮತಿ ಸರಿ ಎಂದು ಮೆಹ್ತಾ ವಾದ. ಪ್ರಾಸಿಕ್ಯೂಷನ್ ಅನುಮತಿ ಜಟಾಪಟಿ. ಸಂಪುಟ ಸಲಹೆ ಫ್ರೀ ಪ್ಲಾನ್. ರಾಜ್ಯಪಾಲರ ನಡೆ ಸರಿ ಎಂದ ಮೆಹ್ತಾ ಮಿಂಚು. ಅತ ಕಾನೂನು ಆಟ, ಇತ ಕಾಂಗ್ರೆಸ್ ರಾಜಭವನ ಚಲೋ. ರಾಜ್ಯಪಾಲರಿಗೆ ಕಾಂಗ್ರೆಸ್ ನಾಯಕರು ದೂರು. HDK ಸೇರಿ 4 ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಗೆ ಒತ್ತಾಯ. ದರ್ಶನ್ ಬಗ್ಗೆ ಮೌನ ಮುರಿದ ನಟ ಸುದೀಪ್. ಸೂರ್ಯ ಚಂದ್ರ ದೂರನೇ ಇರಬೇಕು, ನಾನು ಜೊತೆಗಿದ್ರೆ ತಪ್ಪಾಗ್ತಿರ್ಲಿಲ್ಲ ಅನ್ನೋದು ಅಹಂ ಎಂದ ಕಿಚ್ಚ. ಬಳ್ಳಾರಿ ಸೆಂಟ್ರಲ್ ಜೈಲಿಗೆ DIG TP ಶೇಷ ಆಗಮನ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆದ ಎಡವಟ್ಟಿನಿಂದ ಕಟ್ಟೆಚ್ಚರ. ದರ್ಶನ್ಗೆ ನೀಡಿರುವ ಸೌಲಭ್ಯ, ನಿಯಮದ ಬಗ್ಗೆ ಪರಿಶೀಲನೆ. ಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನು ನ್ಯಾಯಮೂರ್ತಿಗಳು ಆಲಿಸ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಮೊನ್ನೆ ವಾದವನ್ನು ಮಂಡಿಸಿದ್ರು. ಇವತ್ತು ರಾಜ್ಯಪಾಲರ ಪರ ವಕೀಲರಾದಂತಹ ತುಷಾರ್ ಮೆಹ್ತಾ ಅವರು ಕೂಡ ತಮ್ಮ ವಾದವನ್ನು ಮಂಡಿಸಿದ್ರು. ಈಗ ಮಣಿಂದರ್ ಅವರು, ಸ್ನೇಹಮಯಿ ಕೃಷ್ಣ ಪರ ವಕೀಲರಾಗಿರುವಂಥ ಮಣಿಂದರ್ ಸಿಂಗ್ ಅವರು ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ಈಗ CM ಪತ್ನಿ ಸೈಟ್ ವಿಚಾರವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಹೈ ವೋಲ್ಟೇಜ್ನ ಪ್ರತಿವಾದ ಆಯಿತು. CM ಪತ್ನಿಗೆ ಸಿಕ್ಕಂತೆ ಪರಿಹಾರ ಇತರರಿಗೂ ಕೂಡ ಸಿಕ್ಕಿದ್ಯಾ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ವಾದವನ್ನ ಮಂಡಿಸ್ತಾ ಇರುವಂತಹ ಮಣಿಂದರ್ ಸಿಂಗ್ ನೋಡಿ, ಅವರು ಮಣಿಂದರ್ ಸಿಂಗ್ ನಿವೃತ್ತ ಅಡಿಷನಲ್ ಸಾಲಿಸಿಟರ್ ಜನರಲ್. ಘಟಾನುಘಟಿಗಳ ಸಮಾಗಮ ಆಗಿದೆ ಇವತ್ತು ಹೈಕೋರ್ಟ್ನಲ್ಲಿ. ವಾದವನ್ನು ಮುಂದುವರಿಸಿದ್ದಾರೆ. ಒಂದು ಕಡೆ ವಾದ ಪ್ರತಿವಾದಗಳು ನಡೀತಾ ಇದ್ದರೆ, ಮತ್ತೊಂದು ಕಡೆ ರಾಜ್ಭವನ್ ಚಲೋ ಅಂತೇಳಿ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ರಾಜ್ಭವನ್ಗೆ ಹೋಗಿ ತಮ್ಮ ಮೆಮೊರಂಡಮನ್ನು ಸಲ್ಲಿಸಿ ಹೊರ ಬಂದು ಒಂದಷ್ಟು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದರು. ಮಾಜಿ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳ ಮೇಲೂ ಕೂಡ ಆರೋಪ ಇದೆ. ಅದಕ್ಕೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಲಿ ಅಂತೇಳಿ ನಾವು ಕೂಡ ಮನವಿಯನ್ನು ಮಾಡಿಕೊಂಡಿದ್ದೀವಿ ಅಂತ ಹೇಳಿ ಖುದ್ದು DCM DK ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಒಂದು ಕಡೆ ಆರೋಪಿತರ ಪರವಾಗಿ ಕ್ಯಾಬಿನೆಟ್ ಹಾಗೂ ತನಿಖಾ ಸಂಸ್ಥೆ ಹೇಳಿಕೆಯನ್ನು ಕೊಡುವಾಗ ಈ ತನಿಖೆಯನ್ನು